ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ, ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ, ಕ್ರಿಸ್ತನ ಸಾಕ್ಷಿಯಾಗಿನ ಮಾರ್ಪಡುವ ಸಮಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆಗಳು 6 ಇಂದು ನಾವು ಧ್ಯಾನಿಸುವಂಥದ್ದು. ಅನೇಕರು ಕಮೆಂಟ್ ಬಾಕ್ಸಲ್ಲಿ ಕೀರ್ತನೆಗಳ ಒಂದು ವಿವರಣೆ ನಮಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ಥ್ಯಾಂಕ್ ಯು ಸಿಸ್ಟರ್, ಇದನ್ನು ಮುಂದುವರಿಸಿ 150 ಕೀರ್ತನೆಗಳನ್ನು ನಾವು ಪ್ರತಿದಿನ ಓದಿ ಅದನ್ನು ಮುಂದುವರಿಸೋಣ, ಒಟ್ಟಾಗಿ ಸೇರಿ ಎಂದು ಮೆಸೇಜ್ ಮಾಡಿ ನಮಗೆ ಒಂದು ಎನ್ಕರೇಜ್ ಮಾಡಿದ್ದಕ್ಕಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಈ ಒಂದು ಮೀಡಿಯಾ ಮಿನಿಸ್ಟ್ರಿಗೆ ಸಹಾಯ ಮಾಡುತ್ತಿರುವ ನಮ್ಮ RRC ಧ್ಯಾನ ಕೇಂದ್ರದ ಡೈರೆಕ್ಟರ್ ಗುರುಗಳು, ನಮ್ಮ ಕನ್ನಡ ತಂಡ, ಮಧ್ಯಸ್ಥಿಕೆ ವಹಿಸುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಪ್ರಾರ್ಥನೆ ಇನ್ನೂ ಬೇಕಾಗಿದೆ. ಈ ಮೀಡಿಯಾ ಮಿನಿಸ್ಟ್ರಿ ಮತ್ತು ವೈಲೆಸ್ ಸಿಸ್ಟರ್ ಸಂರಕ್ಷಣೆ ಅಭಿಷೇಕಕ್ಕಾಗಿ ನಿಮ್ಮ ಅನುದಿನದ ಪ್ರಾರ್ಥನೆಯಲ್ಲಿ ನಮ್ಮನ್ನು ನೆನಪಿಸಿಕೊಳ್ಳಿರಿ. ನಾವು ಸಹ ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಕೀರ್ತನೆ 6, ಕ್ಷಮಾಯಾಚನೆ. ಕಷ್ಟದಲ್ಲಿ, ನಷ್ಟದಲ್ಲಿ, ನೋವಿನಲ್ಲಿರುವಾಗ ದೇವರೊಂದಿಗೆ ತಿರುಗಿ ಕ್ಷಮೆಯನ್ನು ಪಡೆದುಕೊಳ್ಳುವುದೇ ಉತ್ತಮವಾದುದು ಎಂಬುದಾಗಿ. ಖಂಡಿಸಬೇಡೆನ್ನನು ಪ್ರಭು ರೋಷದಿಂದ, ದಂಡಿಸಬೇಡ ನನ್ನನ್ನು ಕಡು ಕೋಪದಿಂದ. ದೇವರ ಕೋಪಾಗ್ನಿಗೆ ನಾವು ಸಿಲುಕಿ ಹಾಕಿಕೊಳ್ಳದಂತೆ ದೇವ ನಮ್ಮನ್ನು ಖಂಡಿಸಬೇಡ, ದಂಡಿಸಬೇಡ ಎಂಬುದಾಗಿ ಇಲ್ಲಿ ಕೀರ್ತನೆಗಾರ ಪ್ರಾರ್ಥಿಸುತ್ತಾನೆ. ಅನೇಕ ಸಮಯ ಸಂದರ್ಭಗಳಲ್ಲಿ ನಾವು ಸಹ ಇಂಥ ಕಷ್ಟ ಸಂಕಟಗಳಿಗೆ ಒಳಗಾಗಿ ನಮ್ಮೊಳಗೆ ನರಳಾಡುತ್ತೇವೆ, ನಮಗೆ ಸಹಾಯಕರು ಯಾರೂ ಇಲ್ಲವಲ್ಲ ಎಂದು ಕೊರಗುತ್ತೇವೆ. ಆದರೆ ಒಂದು ವಿಷಯವನ್ನು ನಾವು ಮರೆಯದಿರೋಣ, ದೇವರನ್ನು ಪ್ರೀತಿಸುವವರಿಗೂ ದೇವರ ಚಿತ್ತದ ಮೇರೆಗೆ ಕರೆಯಲ್ಪಟ್ಟ ನಮಗೆ ನಮ್ಮ ಜೀವನದಲ್ಲಿ ನಡೆಯುವುದೆಲ್ಲವೂ ಒಳಿತಿಗಾಗಿ, ಒಳಿತಿಗಾಗಿ, ಒಳಿತಿಗಾಗಿ. ಕನಿಕರಿಸು ಹೇ ಪ್ರಭು, ನಾನು ಬಲಹೀನನು, ಗುಣಪಡಿಸು ಸಡಿಲವಾದ ನನ್ನ ಎಲುಬುಗಳನ್ನು. ನಮ್ಮ ಎಲುಬುಗಳೆಲ್ಲ ಪುಡಿ ಪುಡಿಯಾಗುತ್ತಿದೆಯೋ ಎಂಬಂತೆ ನಮ್ಮ ಶರೀರ ಸಡಿಲವಾಗಿ ಕ್ಷೀಣಿಸುತ್ತಿರುವಾಗ ಸರ್ವೇಶ್ವರನೆಡೆಗೆ ನಮ್ಮ ಮುಖವನ್ನು ತಿರುಗಿಸೋಣ. ಇಬ್ರಿಯ 12 ವಚನ 5, 6ರಲ್ಲಿ ನಾವು ನೋಡುತ್ತೇವೆ. ಆ ವಾಕ್ಯ ಓದೋಣ. ಇಬ್ರಿಯರಿಗೆ ಬರೆದ ಪತ್ರ 12, 5, 6. ಮಕ್ಕಳಿಗೆ ಹೇಳುವಂತೆ ದೇವರು ನಿಮಗೆ ಹೇಳಿರುವ ಎಚ್ಚರಿಕೆಯ ಮಾತನ್ನು ನೀವು ಮರೆತು ಬಿಟ್ಟಿರೋ? ಕಷ್ಟದ ಸಮಯದಲ್ಲಿ ದೇವರ ವಾಕ್ಯವನ್ನ ಮರೆಯದಿರಿ. ಸುಕುಮಾರ ಸರ್ವೇಶ್ವರ ಕೊಡುವ ಶಿಕ್ಷೆಯನ್ನು ತಾತ್ಸಾರ ಮಾಡದಿರು. ದೇವರು ಅಥವಾ ನಾವು ಅನುಭವಿಸುವ ಕಷ್ಟ ಸಂಕಟಗಳು ನಮ್ಮ ಒಳಿತಿಗಾಗಿ. ಅವರು ನಿನ್ನನ್ನು ದಂಡಿಸುವಾಗ ಧೈರ್ಯಗೆಡದಿರು. ಸರ್ವೇಶ್ವರ ತಾವು ಪ್ರೀತಿಸುವವನನ್ನು ಶಿಕ್ಷಿಸುವರು, ತಮ್ಮ ಮಗನೆಂದು ಬರಮಾಡಿಕೊಳ್ಳುವವನನ್ನು ದಂಡಿಸುವರು. ದೇವರನ್ನು ಪ್ರೀತಿಸುವೆಯೋ? ಹಾಗಾದರೆ ಶಿಕ್ಷೆ ಅಂದರೇನು? ನಮ್ಮನ್ನ ಇನ್ನೂ ಟ್ರಿಮ್ ಮಾಡೋದು. ನನ್ನಲ್ಲಿ ನೆಲೆಗೊಂಡಿರುವ ಕವಲು ಬಳ್ಳಿಗಳು ಮತ್ತಷ್ಟು ಫಲ ಕೊಡುವಂತೆ ಅವುಗಳನ್ನು ಸವರಿ ಶುದ್ಧಗೊಳಿಸುತ್ತೇನೆ. ನೈಜ ದ್ರಾಕ್ಷಾ ಬಳ್ಳಿಯಲ್ಲಿ ಅಂಟಿಕೊಂಡಿರುವ ಕವಲು ಬಳ್ಳಿಗಳು ಇನ್ನೂ ಹೆಚ್ಚು ಫಲ ಕೊಡಬೇಕೆಂದು ದೇವರು ಬಯಸುವಾಗ ಅದನ್ನ ಸವರುತ್ತಾರೆ. ಅಂದರೆ ಒಂದು ಯಾವುದೇ ಒಂದು ಗಿಡ, ರೋಸ್ ಗಿಡ ತಗೊಳ್ಳೋಣ, ಅದರಲ್ಲಿ ಹೂ ಬಿಡಲಿಲ್ಲ ಅನ್ನುವಾಗ ಒಳ್ಳೆಯ ರೈತ ಏನ್ ಮಾಡ್ತಾನೆ, ಅದರ ರೆಂಬೆಯ ಕೊನೆ ಭಾಗವನ್ನು ಚೂಪು ಮಾಡಿ ಕತ್ತರಿಸಿ ಶಾರ್ಪ್ ಮಾಡ್ತಾರೆ. ಆ ರೀತಿ ಶಾರ್ಪ್ ಮಾಡುವಾಗ ಅದಕ್ಕೆ ನೋವಾಗುತ್ತೆ, ಆದರೆ ಅದನ್ನು ಸಹಿಸಿಕೊಂಡು ಅದಕ್ಕೆ ಮತ್ತೆ ಗೊಬ್ಬರವನ್ನು ಹಾಕುವಾಗ ಆ ಟ್ರಿಮ್ ಮಾಡಿದ, ಪ್ರೂನ್ ಮಾಡಿದ ಬಳ್ಳಿಯಲ್ಲಿ ಹೊಸ ಫಲ, ಹೊಸ ಹೂ ಕಂಗೊಳಿಸುತ್ತದೆ. ಸೊ ತಾನು ಪ್ರೀತಿಸುವವರನ್ನು ದೇವರು ಶಿಕ್ಷಿಸುತ್ತಾರೆ. ಕಾರಣ ಅವರು ಇನ್ನೂ ಪರಿಶುದ್ಧರಾಗಬೇಕು ಎಂಬುದಕ್ಕಾಗಿ. ಹೇಗೆ ಚಿನ್ನ ಬೆಂಕಿಯಲ್ಲಿ ಹಾಕಿದಾಗ ಅದು ಅಪ್ಪಟ ಶುದ್ಧವಾಗುತ್ತದೋ, ನಮ್ಮ ವಿಶ್ವಾಸ
ಈ ಒಂದು ಶಿಕ್ಷೆಗಳ ಮೂಲಕ ಪರಿಶೋಧಿತವಾಗುವಾಗ ನಾವು ಜಯಶಾಲಿಗಳಾಗಿ ಮಾರ್ಪಾಡಾಗಬೇಕು. ಆ ಸಮಯದಲ್ಲಿ ಬೇಸರಗೊಳ್ಳದೆ, ತಾತ್ಸಾರಗೊಳ್ಳದೆ, ವಿಶ್ವಾಸವನ್ನು ಕಳೆದುಕೊಳ್ಳದೆ ಇನ್ನು ಹೆಚ್ಚು ದೇವರಿಗೆ ಅಭಿಮುಖರಾಗೋಣ. ನನ್ನ ಕಡೆ ತಿರುಗಿ ಪ್ರಭು, ನನ್ನನ್ನು ಉದ್ಧರಿಸು, ನಿನ್ನ ಅಚಲ ಪ್ರೀತಿಯಿಂದ ನನ್ನನ್ನು ರಕ್ಷಿಸು. ಸತ್ತವರಲ್ಲಿ ನಿನ್ನನ್ನು ಸ್ಮರಿಸುವವರಾರು, ಪಾತಾಳದಲ್ಲಿ ನಿನ್ನನ್ನು ಸ್ತುತಿಸುವವರಾರು. ಬಹುಶಃ ಹಾಸಿಗೆ ಪೀಡಿತನಾಗಿರೋ ಒಬ್ಬ ರೋಗಿ ದೇವರಲ್ಲಿ ಮಾಡುವ ಪ್ರಾರ್ಥನೆ ಇದಾಗಿರಬಹುದು. ಆಪತ್ಕಾಲದಲ್ಲಿ, ರೋಗಾವಸ್ಥೆಯಲ್ಲಿ, ನಾನು ಸತ್ತ ಮೇಲೆ ನಿನ್ನನ್ನು ಯಾರು ಸ್ತುತಿಸುತ್ತಾರೆ? ಎಂತ ಒಂದು ಧೈರ್ಯ ನೋಡಿ, ಪ್ರೀತಿಯಿಂದ ಮಾತನಾಡೋದು. ನಾನು ಪಾತಾಳದಲ್ಲಿ ಹೋಗಿ ನಿದ್ರಿಸುವುದರಿಂದ ನಿನಗೇನು ಲಾಭ? ಜೀವಂತನು ಮಾತ್ರ ನಿನ್ನನ್ನು ಸ್ತುತಿಸುವನು. ಆದ ಕಾರಣ ನನಗೆ ಜೀವ ಕೊಡು, ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತೇನೆ ಎಂಬುದಾಗಿ. ದಣಿದಿರುವೆನ ದುಃಖದಿಂದ ನರಳಿ ನರಳಿ, ತೊಯ್ದಿದೆ ಹಾಸಿಗೆ ಇರುಳಿರುಳ ಕಂಬನಿಯಲ್ಲಿ, ತೇಲಿದೆ ಮಂಚ ಈ ಕಣ್ಣೀರ ಪ್ರವಾಹದಲ್ಲಿ. ಇವತ್ತು ನಿಮ್ಮ ಕಣ್ಣೀರು ಎಂದಿಗೂ ವ್ಯರ್ಥವಾದುದಲ್ಲ. ತನ್ನ ಭಕ್ತರ ಕಣ್ಣೀರನ್ನು ತನ್ನ ಬುದ್ದಲಿಯಲ್ಲಿ ಶೇಖರಿಸಿಡುವ ದೇವರು, ಆ ಕಣ್ಣೀರಿಗೆ ತಕ್ಕ ಪ್ರತಿಫಲವನ್ನ ದೇವರು ನೀಡುವವರಾಗಿದ್ದಾರೆ. ಮರಣದಿಂದ ದೇವರಿಗೆ ಏನು ಲಾಭ? ನಾವು ಸತ್ತರೆ ದೇವರಿಗೆ ಏನು ಲಾಭ? ಎಂತ ಒಂದು ಇದು ಏನು ಒಂದು ವಾದ ವಿವಾದ ನೋಡಿ. ಹೀಗಿರಬೇಕು ದೇವರ ಮಕ್ಕಳು, ದೇವರೊಟ್ಟಿಗೆ ಒಂದು ಹಕ್ಕಿನಿಂದ ಮಾಡುವಂತ ಪ್ರಾರ್ಥನೆ. ಈ ಮರಣದ ಬಗ್ಗೆ ಮಾತನಾಡುವಾಗ ಒಂದು ಘಟನೆ ನೆನಪಿಗೆ ಬರುತ್ತದೆ. ನಮ್ಮ ದೇವರು ಎಂಥವರು ಎಂಬುದಾಗಿ. ಆ ಬುದ್ಧನ ಕಥೆಯಲ್ಲಿ ನಾವು ನೋಡ್ತೇವೆ. ಒಂದು ಮಹಿಳೆ ತನ್ನ ಮಗ ಸತ್ತು ಹೋದಾಗ ದುಃಖದಿಂದ ಬುದ್ಧನ ಬಳಿ ಬಂದು ಹೇಳಿಕೊಳ್ಳುತ್ತಾಳೆ, ನನ್ನ ಮಗ ಸತ್ತು ಹೋಗಿದ್ದಾನೆ, ಏನಾದರೂ ಮಾಡಿ ಎಂಬುದಾಗಿ. ಆಗ ಬುದ್ಧ ಹೇಳುತ್ತಾರಂತೆ, ನೀನು ಈ ಊರಿನ ಎಲ್ಲಾ ಮನೆಗಳಿಗೆ ಹೋಗು, ಯಾವ ಮನೆಯಲ್ಲಿ ಸಾವಿಲ್ಲವೋ ಅಂತ ಮನೆಯಿಂದ ಏನನ್ನ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಕರೆಕ್ಟಾಗಿ ಹೇಳ್ತಿದ್ದೀರಾ, ಕೇಳಿಸ್ತಾ ಇದೆ ನನಗೆ. ಸಾಸಿವೆಯನ್ನ ತೆಗೆದುಕೊಂಡು ಬಾ ಎಂದು. ಆಕೆ ಹೋಗಿ ಪ್ರತಿಯೊಂದು ಮನೆ ಬಾಗಿಲು ತಟ್ಟುತ್ತಾಳೆ. ಆದರೆ ಎಲ್ಲರ ಮನೆಯಲ್ಲಿ ಒಂದು ಅಣ್ಣ ಇಲ್ಲ, ಅಪ್ಪ ಇಲ್ಲ, ಅಕ್ಕ ಇಲ್ಲ, ಚಿಕ್ಕಪ್ಪ ಇಲ್ಲ, ಅಜ್ಜಿ, ಯಾರೋ ಒಬ್ಬರು ಸತ್ತಿದ್ದಾರೆ. ಯಾರ ಮನೆಯಲ್ಲೂ ಆಕೆಗೆ ಸಾಸಿವೆ ಸಿಗದೆ ಹಿಂದಿರುಗಿ ಬರುತ್ತಾಳೆ. ಆಗ ಬುದ್ಧ ಹೇಳುತ್ತಾನೆ, ಇದೇಮ ಜೀವನ, ಸಮಾಧಾನದಿಂದ ಹೋಗು ಎಂದು ಆಕೆಯ ದುಃಖಕ್ಕೆ ಸಮಾಧಾನ ಪಡಿಸ್ತಾರೆ. ಆದರೆ ನನ್ನ ಯೇಸು ನನ್ನ ರಕ್ಷಕ, ನಮ್ಮ ದುಃಖ, ನಮ್ಮ ಕಣ್ಣೀರು, ನಮ್ಮ ವೇದನೆಗೆ ಸಮಾಧಾನ ಪಡಿಸುವವರು ಮಾತ್ರವಲ್ಲ, ಅದನ್ನು ಆಶೀರ್ವಾದವಾಗಿ ಮಾರ್ಪಡಿಸುವವರಾಗಿದ್ದಾರೆ. ಲೂಕ 7:13-14 ಒಬ್ಬ ವಿಧವೆ ತಾಯಿ ತನ್ನ ಏಕೈಕ ಪುತ್ರ ಸತ್ತು ಹೋಗಿದ್ದು ಅವನನ್ನು ಸಮಾಧಿ ಮಾಡುವುದಕ್ಕಾಗಿ ಶವವನ್ನ ತೆಗೆದುಕೊಂಡು ಹೋಗುವಾಗ ಗೋಳಾಡುತ್ತಾಳೆ. ಆಕೆಯ ಕಣ್ಣೀರನ್ನ ನೋಡಿದ ಪ್ರಭು ಯೇಸು ಅಲ್ಲಿಯೇ ನಿಂತು ಆ ಶವವನ್ನ ಮುಟ್ಟಿದ ಕೂಡಲೇ ಸತ್ತು ಬಿದ್ದಿದ್ದ ಮಗ ಜೀವಕ್ಕೆ ಎಬ್ಬಿಸಲ್ಪಡುತ್ತಾನೆ. ಆಕೆಯ ದುಃಖ ಸಂತೋಷವಾಗುತ್ತದೆ. ಭಯಪಡಬೇಡಿ. ಇದು ದೇವರ ವಾಕ್ಯ ನಮ್ಮನ್ನು ಬರೀ ಸಮಾಧಾನ ಪಡಿಸಿ ಸಂತೈಸುವುದು ಮಾತ್ರವಲ್ಲ, ನಮ್ಮ ದುಃಖವನ್ನು ಸಂತೋಷವನ್ನಾಗಿ ಮಾರ್ಪಡಿಸುವಂತ ಜೀವಕರವಾದ ವಚನಗಳಾಗಿದೆ. ನನ್ನ ಯೇಸು ನನ್ನ ರಕ್ಷಕ, ಆಮೇನ್. ನನ್ನ ದುಃಖ ಸಂತೋಷವಾಗಿ ಮಾರ್ಪಟ್ಟಿದೆ, ಆಮೇನ್ ಎಂದು ಟೈಪ್ ಮಾಡುವ. ಆಕೆ ಸಂತೋಷದಿಂದ ಹಿಂದಿರುಗಿ ಬಂದಳು. ಇವತ್ತು ನೀವು ಮಂಚದಲ್ಲಿ, ಹಾಸಿಗೆಯಲ್ಲಿ ಬಿದ್ದು ನರಳಾಡುತ್ತಿರಬಹುದು. ನಿಮ್ಮ ಕಣ್ಣೀರು ನಿಮಗೆ ಅನ್ನಪಾನವಾಗಿರಬಹುದು. ನಿಮ್ಮ ಶರೀರ ರೋಗಗ್ರಸ್ತವಾಗಿ ತತ್ತರಿಸಿ ಹೋಗಿರಬಹುದು. ಸತ್ತರೆ ದೇವರಿಗೆ ಏನು ಲಾಭ? ಜೀವಿಸಿದರೆ ದೇವಾ ನಿನ್ನ ಮಹತ್ ಕಾರ್ಯಗಳನ್ನು ಈ ಲೋಕಕ್ಕೆ ಪ್ರಚುರಪಡಿಸುವೆನು. ಅದಕ್ಕಾಗಿ ದಾವೀದರಸ ಹೇಳ್ತಾನೆ, ನಾನು ಸಾಯುವುದಿಲ್ಲ, ಜೀವಂತವಾಗಿದ್ದು ದೇವರು ಮಾಡಿದ ಮಹತ್ ಕಾರ್ಯಗಳನ್ನು ಈ ಲೋಕಕ್ಕೆ ಪ್ರಚುರಪಡಿಸುತ್ತೇನೆ ಎಂಬುದಾಗಿ. ಆ ವಿಶ್ವಾಸದಲ್ಲಿ ನಾವು ಮುಂದುವರಿಯೋಣ. ಮಂಕಾದವು 7ನೇ ವಚನ. ಮಂಕಾದವು ಕಣ್ಣುಗಳು ರೋದನದಿಂದ, ಮಬ್ಬಾದವು ವೈರಿಗಳ ಬಾಧೆಯಿಂದ. ದುರ್ಜನರೇ ತೊಲಗಿರಿ ನನ್ನಿಂದ ದೂರ, ಪ್ರಭುವಿನ ಕಿವಿ ಮುಟ್ಟಿದೆ ನನ್ನ ಆರ್ತ ಸ್ವರ. ನಾವು ಇಂಥ ಕಷ್ಟಗಳಲ್ಲಿ ನರಳಿರುವಾಗ ನಮ್ಮನ್ನು ಜನರು ಅಪಹಾಸ್ಯ ಮಾಡಬಹುದು. ಆ ದುರ್ಜನರ ಮಾತುಗಳಿಗೆ ಕಿವಿಗೊಡದಿರಿ. ಬದಲಿಗೆ ನನ್ನ ಪ್ರಾರ್ಥನೆ ದೇವರ ಕಿವಿಗೆ ಮುಟ್ಟಿದೆ. ಆಲಿಸಿಯನು ಪ್ರಭು ಎನ್ನ ಪ್ರಾರ್ಥನೆಯನ್ನು, ಅಂಗೀಕರಿಸಿಯನು ಎನ್ನ ವಿಜ್ಞಾಪನೆಯನ್ನು. ತತ್ತರಿಸುವರು ಶತ್ರುಗಳೆಲ್ಲ ನಿರಾಶೆಯಿಂದ, ತಟ್ಟನೆ ಹಿಂಜರಿಯುವರೆಲ್ಲರೂ ಅತಿ ಲಜ್ಜೆಯಿಂದ. ದೇವರು ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನ ನೀಡುವಾಗ, ನಮ್ಮ ದುಃಖ ಸಂತೋಷವಾಗಿ ಮಾರ್ಪಟ್ಟಾಗ, ನಮ್ಮ ಕಷ್ಟ ದೇವರ ಮಹಿಮೆಯಾಗಿ ಮಾರ್ಪಟ್ಟಾಗ ಶತ್ರುಗಳು ನಾಚಿಕೆಯಿಂದ ಓಡಿ ಹೋಗುವರು. ಹಿಜ್ಕೀಯ ಪ್ರಾರ್ಥನೆ ಮಾಡಿದ ಅದ್ಭುತಕರವಾದ ಪ್ರಾರ್ಥನೆ, ಹೌದಲ್ವಾ? ಮರಣಕರವಾದ ಹಾಸಿಗೆಯಲ್ಲಿ
ದೇವರ ಕಡೆ ಪ್ರಾರ್ಥಿಸಿದಾಗ, ಇಗೋ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಪ್ರಾರ್ಥನೆಯನ್ನು ಆಲಿಸಿದ್ದೇನೆಂದು ಹಿಜ್ಕೀಯನ ರೋಗವನ್ನು ಗುಣಪಡಿಸಿ ಆಯುಷ್ಯವನ್ನು ಕೊಟ್ಟ ದೇವರು ನಮ್ಮೊಂದಿಗಿದ್ದಾರೆ. ಭಯಪಡದಿರೋಣ. ಕರ್ತರಾದ ಯೇಸುವೇ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ, ವಿಶೇಷವಾಗಿ ಮರಣಕರವಾದ ರೋಗ ರುಜಿನಗಳಿಂದ ತತ್ತರಿಸಿ ಹೋಗಿರುವ, ಶರೀರದಲ್ಲಿರುವ ರೋಗ ಬಾಧೆಗಳನ್ನು ತಡೆಯಲು ಸಾಧ್ಯವಾಗದೆ ನರಳಿ ನರಳಿ ಕಣ್ಣೀರಿನಿಂದ ದುಃಖಿಸುತ್ತಿರುವ, ಗೋಳಾಡುತ್ತಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿಯರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ದೇವಾಸತ್ತವರು ನಿನ್ನನ್ನು ಸ್ತುತಿಸುವುದಿಲ್ಲ, ಪಾತಾಳ ಲೋಕ ಸೇರಿದವರು ನಿನಗೆ ಉಪಕಾರ ಸ್ಮರಣೆ ಮಾಡುವುದಿಲ್ಲ. ಜೀವಂತನು ಮಾತ್ರವೇ ನಿನ್ನನ್ನು ಸ್ತುತಿಸುವನು. ಇಗೋ, ಈ ಮರಣಕರವಾದ ರೋಗಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಇವರ ಶರೀರದಲ್ಲಿ ಕಾಡುತ್ತಿರುವ ಎಲ್ಲ ರೋಗ ರುಜಿನದ ದುರಾತ್ಮಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ನಮ್ಮ ಸೌಖ್ಯಕ್ಕಾಗಿ ಪ್ರಭು ಯೇಸು ಈಗಾಗಲೇ ಸಂಪೂರ್ಣವಾಗಿ ಶಿಲುಬೆಯ ಮೇಲೆ ಬೆಲೆಯನ್ನು ತೆತ್ತಿದ್ದಾರೆ. ಅವರ ರಕ್ತದಿಂದ ಕ್ರೈಕೊಳ್ಳಲ್ಪಟ್ಟ ಮಕ್ಕಳು ನಾವು ಯೇಸುವಿನ ದೇಹವಾಗಿದ್ದೇವೆ. ಈ ಶರೀರ ದೇವರ ಆಲಯ, ಪರಿಶುದ್ಧಾತ್ಮರು ಈ ಶರೀರದಲ್ಲಿ ವಾಸವಾಗುತ್ತಿದ್ದಾರೆ. ದೇವರ ಮಹಿಮೆ ಈ ಶರೀರದಲ್ಲಿ ಬೆಳಗಲಿ. ಹಿಜ್ಕೀಯನ ರೋಗವನ್ನು ಗುಣಪಡಿಸಿ ಅವನ ಆಯುಷ್ಕಾಲವನ್ನು ಸೇರಿಸಿಕೊಟ್ಟ ರೀತಿಯಲ್ಲಿ ಈ ನನ್ನ ಎಲ್ಲಾ ಪ್ರೀತಿಯ ಮಕ್ಕಳ ರೋಗ ರುಜಿನಗಳು ಯೇಸು ನಾಮದಲ್ಲಿ ಸೌಖ್ಯವಾಗಿ ಮಾರ್ಪಡಲಿ. ಅವರ ದುಃಖ ಸಂತೋಷವಾಗಿ ಮಾರ್ಪಡಲಿ. ದೀರ್ಘಾಯುಷ್ಯ ಅವರು ಕಾಣುವಂತಾಗಲಿ. ಪೂರ್ಣ ಆರೋಗ್ಯದಿಂದಲೂ ಸುಕ್ಷೇಮದಿಂದಲೂ ಐಶ್ವರ್ಯದಿಂದಲೂ ಸಮೃದ್ಧಿಯಿಂದಲೂ ದೀರ್ಘಾಯುಷ್ಯವನ್ನು ನೋಡುವಂತಾಗಲಿ. ಹಾಸಿಗೆ ಪೀಡಿತ ರೋಗಿಗಳು ಯೇಸುವಿನ ನಾಮದಲ್ಲಿ ಜೀವಕ್ಕೆ ಎಬ್ಬಿಸಲ್ಪಡಲಿ. ಮಕ್ಕಳು ಮೊಮ್ಮಕ್ಕಳ ಕಾಣುವ ಸೌಭಾಗ್ಯ ನಮ್ಮದಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಹಿಜ್ಕೀಯನ ಕಣ್ಣೀರನ್ನು, ಅವನ ಪ್ರಾರ್ಥನೆಗೆ ಸದುತ್ತರವನ್ನು ನೀಡಿದ ದೇವರು ನಮ್ಮ ಯೇಸುವಿನ ನಿಮಿತ್ತ, ಯೇಸುವಿನ ಶಿಲುಬೆ ಮರಣ ಪುನರುತ್ಥಾನದ ನಿಮಿತ್ತ ನಾವು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಯೇಸುವಿನ ನಾಮದಲ್ಲಿ ನಾನು ಜೀವಿಸುತ್ತೇನೆ ಎಂದು ಅರಿಕೆ ಮಾಡುವ ಯೇಸುವಿನ ಜೀವ ಪ್ರತಿಯೊಂದು ಶರೀರದಲ್ಲಿ ಸಂಪೂರ್ಣವಾಗಿ ಅಭಿಷೇಕವಾಗಿ ತುಂಬಿಸಲ್ಪಡಲಿ. ಥ್ಯಾಂಕ್ ಯು. ತಪ್ಪದೆ ಮರೆಯದೆ ಈ ವಿಡಿಯೋ ಲಿಂಕನ್ನು ಪರರಿಗೆ ಶೇರ್ ಮಾಡಿ, ಮೀಡಿಯಾ ಮಿನಿಸ್ಟ್ರಿಗಾಗಿ ಪ್ರಾರ್ಥನೆ ಮಾಡಿ.